ಸನ್ಮಾನ್ಯ ಅಧ್ಯಕ್ಷರೇ, ರೇಪ್ ಅಂತ ಇಷ್ಟು ಗಂಭೀರ ವಿಷಯಕ್ಕೆ ಈ ಸದನದಲ್ಲಿ ಆಡಳಿತ ಪಕ್ಷರು ಏನು ಬಿಹೇವಿಯರ್ ಮಾಡಿದ್ರು ಅದು ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಮಾನ್ಯ ಅಧ್ಯಕ್ಷರೇ, ಸಭಾನಾಯಕರು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ರು, ನಮ್ಮ ವಿರೋಧ ಪಕ್ಷ ನಾಯಕರು ಕೂಡ ಏನವರು ರೇಪ್ ಅಂತ ಗಂಭೀರ ವಿಷಯ ಬಗ್ಗೆ ಎಲ್ಲಿ ಲ್ಯಾಪ್ಸಸ್ ಆಗಿದೆ ಮೈಸೂರು ರೇಪ್ ಕೇಸ್ಗೆ ಅದು ಹೇಳುವಾಗ ಈ ಥರ ಮಿಕ್ಕಿದ್ದು ಎಲ್ಲ ಸದಸ್ಯರು ಬಿಹೇವಿಯರ್ ಭಾಳ ಒಂದು ಹೆಣ್ಮಕ್ಕಳು ಇರ್ತಕ್ಕಂಥ ನೋವಿನ ಪರಿಸ್ಥಿತಿ ತಂದಿದೆ ಸರ್. ಯಾಕೆಂದರೆ ಸರ್, ವೆನ್ ಇಟ್ ಕಮ್ಸ್ ಟು ರೇಪ್, ದ ವರ್ಡ್ ಇಟ್ ಸೆಲ್ಫ್ ಈಸ್ ಯೂಸ್ಡ್ ಬೈ ಆಲ್ ದ ಮೆನ್ very casually and very leisurely, but not a single man can understand what a woman goes through mentally as well as physically throughout her life, sir. Media statements kodlike ಕಾಂಗ್ರೆಸ್ ಅವರು ನಮಗೆ ರೇಪ್ ಮಾಡ್ತಾ ಇದ್ದಾರೆ ಅಂತ. ಇಟ್ ಈಸ್ ವೆರಿ ಈಸಿ ಟು ಯೂಸ್ ದಿಸ್ ವರ್ಡ್ ಸರ್, ವೆರಿ ಈಸಿ. ಬಟ್ ಆ ನೋವು ಏನಾಗ್ತಾ ಇದೆ, ಆ 6 ವರ್ಷ ಹೆಣ್ಮಕ್ಳಿಗೆ ಕೇಳಿ, ಆ 15 ವರ್ಷ ಹೆಣ್ಮಕ್ಳಿಗೆ ಕೇಳಿ, ಆ ತಾಯಿಗೆ ಕೇಳಿ, ಆ ತಂದೆಗೆ ಕೇಳಿ. ಇಲ್ಲಿ ಇರ್ತಕ್ಕಂಥ ನಾವು ಎಲ್ಲ ಸದಸ್ಯರು ಯಾವಂತೂ ಒಂದು ಜವಾಬ್ದಾರಿನಲ್ಲಿ ಇದ್ವಿ ಸರ್. I will not go much into details about how the rape happened, why the rape happened. ನಮ್ಮ ನಾಯಕರು ಭಾಳ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದಾರೆ. ಆದರೆ ರೇಪ್ ಅಂದರೆ ರೇಪ್ ಸರ್. ಇಟ್ ಡಸಂಟ್ ಮೀನ್ ಡ್ಯೂರಿಂಗ್ ವಿಚ್ ಗವರ್ಮೆಂಟ್ ಇಟ್ ಹ್ಯಾಸ್ ಹ್ಯಾಪೆಂಡ್. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೆಚ್ಚಾಗಿ ಇತ್ತು, ಆವಾಗ ಕಡಿಮೆ ಇತ್ತು, ಬೆಂಚಸ್ ಹೊಡೆಯೋದು. ಇಟ್ ಈಸ್ ಅ ರೇಪ್. We are talking on rape and any government statistics on this issue, idu ನಾಚಿಕೆ ಮಾಡೋದು ವಿಷಯ ಇದೆ ಸರ್. Statistics increasing when it comes to rape is not a good statistics for any government, let it be state or central, sir. So Mysore rape irli, Chikmagalur rape, Yadgir, Bangalore, all rape cases are surprising, sir. What ನಮ್ಮ ನಾಯಕರು ಸ್ಪಷ್ಟೀಕರಣ ಮಾಡಿದ್ದಾರೆ, ಇಲ್ಲಿ 2-3 ಪಾಯಿಂಟ್ಸ್ನಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀನಿ ಸರ್. ಆಗಿದೆ, ಆಯಿತು ಸರ್, ಆಗಿದೆ. ಐ ಆಮ್ ನಾಟ್ ವಿಲ್ಲಿಂಗ್ ಟು ಡಿಗ್ ಇನ್ ಟು ಆಗಿದೆ ಅಂತ. ಆ್ಯಸ್ ಅ ಡಾಕ್ಟರ್ ಐ ವುಡ್ ಲೈಕ್ ಟು ನೋ ದ ಮೇಜರ್ಸ್, ದ ಪ್ರಿಕಾಷನ್ಸ್, ದ ಪ್ರಿವೆಂಟಿವ್ ಮೇಜರ್ಸ್ ಎನಿ ಗವರ್ಮೆಂಟ್ ಹ್ಯಾಸ್ ಟೇಕನ್ ಟು ಪ್ರಿವೆಂಟ್ ಅ ರೇಪ್. ಇದು ಇವತ್ತಿನ ಘಟನೆ ಇಲ್ಲ. ಮಾನ್ಯ ಸಭಾಧ್ಯಕ್ಷರು ಈಗ ಮಾತಾಡುವಾಗ ಹೇಳಿದ್ರು, ನಾವು ಮಾತಾಡ್ತುವಾಗ ಅಲ್ಲಿ ಹೊರಗಡೆ ಆಗ್ತಾ ಇದೆ ಅಂತ. ದಿಸ್ ಈಸ್ ಅ ಬಿಗ್ ಪೇನ್. ಆರ್ ದ ಪೀಪಲ್ ಹೂ ಆರ್ ರೇಪಿಂಗ್ ನಾಟ್ ಸ್ಕೇರ್ಡ್ ಆಫ್ ದ ಲಾ? ಆರ್ ದ ಪೀಪಲ್ ಹೂ ಆರ್ ಬಿಹೇವಿಂಗ್ ಇನ್ ಸಚ್ ಅ ವೇ ನಾಟ್ ಸ್ಕೇರ್ಡ್ ಆಫ್ ದ ಪೊಲೀಸ್ ಪರ್ಸನಲ್? ವಾಟ್ ಈಸ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆಫ್ ದ ಸ್ಟೇಟ್? And what is the police people doing? What is the Honorable Home Minister doing to curtail all these things is the question today, sir. ಇದರ ಪ್ರಿವೆನ್ಷನ್ ಭಾಳ ಮುಖ್ಯವಾಗಿ. 6ನೇ ವರ್ಷ ಮಗು ಹೆಬ್ಬಾಳ ಹತ್ರ ಮುಂದೆನೆ ಆಫ್ಟರ್ ಮೈಸೂರು ಈ ತಿಂಗಳಿನಲ್ಲಿ ಬಹುಶಃ ಪ್ರತಿಯೊಂದು ಒಂದು ಬಿಟ್ಟು ದಿನ ಅಲ್ಲಿ ಈ ಥರ ಆಗ್ತಾನೆ ಇದೆ. ವಾಟ್ ಈಸ್ ದ ಪ್ರಿವೆಂಟಿವ್ ಮೇಜರ್ಸ್? ದೇ ಹ್ಯಾವ್ ಅ ವಾಹಿನಿ ಕಾಲ್ ಸಹಾಯ ವಾಹಿನಿ. ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ ಆ ಸಹಾಯ ವಾಹಿನಿ? as ಸೌಮ್ಯ ಮೆನ್ಷನ್, ವೇರ್ ಇಸ್ ದ ನಿರ್ಭಯ ಫಂಡ್ ಬಿನ್ ಯುಟಿಲೈಸ್ ಸರ್? ಇದು ಬಹಳ ಗಂಭೀರವಾಗಿ, ವೇರ್ ಆರ್ ದ ಸೇಫ್ಟಿ ಮೇಜರ್ಸ್, ವೇರ್ ಆರ್ ದ ಕ್ಯಾಮೆರಾಸ್? ಯು ಕಾಂಟ್ ಜಸ್ಟ್ ಕೀಪ್ ಆನ್ ಬ್ಲೇಮಿಂಗ್ ಆಲ್ವೇಸ್ ದ ಗರ್ಲ್ಸ್ ಅಬೌಟ್ ದೇರ್ ಡ್ರೆಸ್ಸಿಂಗ್ಸ್, ಅಬೌಟ್ ದೇರ್ ಪ್ರೆಸೆನ್ಸ್. ಇದರ ಬಗ್ಗೆ ಇವರು 3 ಜನ ಸಾಕಷ್ಟು ಮಾತಾಡಿದ್ದಾರೆ ಸರ್. ಇನ್ನೊಂದು ವಿಷಯ ಎಲ್ಲ ಸದನಕ್ಕೆ ಗಮನಕ್ಕೆ ತರ್ತೀನಿ ಅಂತ. ಹ್ಯಾವ್ ವಿ ಥಾಟ್ ಅಬೌಟ್ ಎಜುಕೇಟಿಂಗ್ ದ ಬಾಯ್ಸ್ ಆಲ್ಸೋ ಸರ್? ವಿ ಆರ್ ಇಂಟ್ರೊಡ್ಯೂಸಿಂಗ್ ಸೆಕ್ಸ್ ಎಜುಕೇಶನ್ ನೌ at 6th standard level, 5th standard level. I think education minister must be here somewhere. I saw him. But approaching rape, sir, needs to be holistically. The police has to act. The education department has to take measures, because we are preparing the boys for the society. When we are introducing sex education, why are we not talking about educating the boys at the 6th standard level also? Idu ಒಂದು
ತೀರ್ಮಾನ ಬಹುಶಃ ಈ ಸದನದಲ್ಲಿ ಎಲ್ಲರೂ ತಗೋಬೇಕು ಸರ್. ಸರ್, ನಾನು ಲಾಸ್ಟ್ ಟೈಮ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡುವಾಗ ಕೂಡ ವುಮೆನ್ಸ್ ರೋಲ್ ಇನ್ ದ ಸೊಸೈಟಿ ಇದು ಎಲ್ಲ ಮಾತಾಡಿದೆ. ಆವಾಗ ನಮ್ಮ ಸೀನಿಯರ್ ಕಲೀಗ್ ಮಧುಸ್ವಾಮಿ ಸರ್ ವಾಸ್ ಟಾಕಿಂಗ್ ಆನ್ ಮನುಸ್ಮೃತಿ which tells about the ways a woman should lead her life. I think it's high time, we are in the 21st century. We should talk about ways a boy should lead his life, anta sir. Because this is the major culprit is the boy. No one is understanding the main thing. Every now and then it is the girl who is been blamed. So idaralli, if we start from the education department also, it brings a major ಪ್ರಿವೆಂಟಿವ್ ಮೇಜರ್ ತಗೊಳ್ಳಿಕ್ಕೆ ಕೂಡ ಅದು ಒಂದು ಸಾಧ್ಯ ಆಗ್ತದೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಾಗ ಮಾನ್ಯ ನಮ್ಮ CLP ನಾಯಕರು ಹೇಳಿದ್ದಾರೆ, ಸುವೋ ಮೋಟೋ ಕೇಸ್ ಯಾಕೆ ತಗೊಂಡಿಲ್ಲ. ಇಟ್ ಈಸ್ ಅ ಬಿಗ್ ಫ್ಲಾ ಇನ್ ದ ಲಾ. ನಾವು ದಿನ ನೋಡ್ತಾ ಇದ್ದೀವಿ ಸರ್, ನಮ್ಮ ಇವನ್ ಇನ್ ಮೈ ಕಾನ್ಸ್ಟಿಟ್ಯೂಯೆನ್ಸಿ ಇವನ್ FIR ರಿಜಿಸ್ಟರ್ ಮಾಡಲಿಕ್ಕೆ ಇವರು ಇಷ್ಟು ಕಷ್ಟ ಯಾಕೆ ಪಡ್ತಾ ಇದೆ ಪೊಲೀಸ್ ಪೀಪಲ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. The pen is given by the government, the paper is given by the government. One suo moto case FIR ಹಾಕ್ಲಿಕ್ಕೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ ಅದು ನನಗೆ ಗೊತ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ and the home minister will answer to that. Finally sir, being a doctor and being a gynecologist, I have examined many rape victims. ನೋವೇನಿದೆ, no better than me in the assembly can understand the pain the girl goes to. ಸರ್, ಇದು ಗಂಭೀರ ವಿಷಯ ಇದೆ, ನಗದು ವಿಷಯ ಇಲ್ಲ. ಅಂಡ್ ದಯವಿಟ್ಟು ಎಲ್ಲ ಸದಸ್ಯರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ಲೆಟ್ us all take a decision, make a policy. The home minister, let him take some measures to prevent rape henceforth. And to all the men in the assembly as well as outside, I would like to say, your testosterone doesn't tell you आप कितने मर्द हो. आपकी मर्दांगी सिर्फ टेस्टोस्टेरोन में नहीं है. There are many more hormones in the body of a man. If anyone understands, estrogens ಇದಾವೆ, LH ಇದೆ, cortisol ಇದೆ. ಇದು ಎಲ್ಲ ಹಾರ್ಮೋನ್ಸ್ ಯುಟಿಲೈಸ್ ಮಾಡಿದ್ರೆ a man can be a good gentleman also. ಇದು ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸರ್. Please, we as a members of the assembly, let's make a policy to control and prevent the rape cases sir. It is not about the statistics, it is not about the Congress government or BJP government, it is not about any single person, it is about a woman's life we are talking here. And the police ಬಗ್ಗೆ ಮಾತಾಡುವಾಗ one thing I would also like to say sir, if they are taking prompt actions and timely actions, culprit can be punished. I'm not saying they are not taking, but they should take. And if pade sir, I don't know, ನಮ್ಮ ನಾಯಕರು ಹೇಳಿದ್ರು ಟ್ರಾನ್ಸ್ಫರ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ. If even policing, if the PSI, PI, DYSPs, if you people can keep them for 2 years, even they will be in a condition to work from their mind and heart for the benefit of the society sir. ಪದೇ 6 ತಿಂಗಳ ಟ್ರಾನ್ಸ್ಫರ್ ಮಾಡ್ತೀರಾ, 1 ವರ್ಷ ಟ್ರಾನ್ಸ್ಫರ್ ಮಾಡ್ತೀರಾ, ಅವರಿಗೆ ಏನು ಆಸಕ್ತಿ ಇರಲ್ಲ, ಜನತೆ ಬಗ್ಗೆ ಇರಲ್ಲ, ಆ ಊರ ಬಗ್ಗೆ ಇರಲ್ಲ, ಏನೂ ಇರಲ್ಲ. ಸೊ ಮುಂಚೆನೇ ಕೂಡ when I still remember, I don't know whether as a police officer's wife I should tell this or not, but ನಮ್ಮ CLP leader ಏನು ಹೇಳಿದ್ರು, when my husband was SP sir, one last thing, I have seen him doing this Akkatai Sammelans in Belgaum district, and in every taluka a lawyer, a policeman and me as a doctor, we 3 used to go sir, and it brought so much comfort to the women that even a ಹಳ್ಳಿ ಹೆಣ್ಮಕ್ಳು ಕೂಡ ಕಂಪ್ಲೇಂಟ್ ಮಾಡಲಿಕ್ಕೆ SP ಮುಂದೆ ನಿಂತಲಿಕ್ಕೆ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಅಷ್ಟು ಧೈರ್ಯ ಅವರಿಗೆ ತುಂಬಿದ್ದು ಕೆಲಸ ನಾವು ಮಾಡಿದ್ದೀವಿ. ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಸರ್ ಈಗಾಗಲೇ ಹೇಳಿದರು, ಇಫ್ ದ್ಯಾಟ್ ಆಲ್ಸೋ ಇರೋದು ಪೊಲೀಸ್ ಪೀಪಲ್, ಇಫ್ ದೇ ಕ್ಯಾನ್ ಟೇಕ್ ಫಾರ್ವರ್ಡ್ ದ ಕಮ್ಯುನಿಟಿ ಬೇಸ್ಡ್ ಪೊಲೀಸಿಂಗ್ ಆಲ್ಸೋ, ದ್ಯಾಟ್ ವಿಲ್ ಆಲ್ಸೋ ಕ್ರಿಯೇಟ್ ಸಮ್ ಕಂಫರ್ಟ್ ಇನ್ ದ ಕಮ್ಯುನಿಟಿ. ಆ್ಯಂಡ್ ಒನ್ ಮಾತ್ರ ನಿಜ ಇದೆ,
ಈಗ ಇಲ್ಲಿ DG IGP ಸರ್ ಇದ್ದಾರೆ. ಸರ್, ದೇರ್ ಇಸ್ ನೋ ಫಿಯರ್. ಈ ಪದೇ ಪದೇ ಏನ್ ರೇಪ್ ಕೇಸಸ್ ಆಗ್ತಾ ಇದೆ, ದೇರ್ ಇಸ್ ನೋ ಫಿಯರ್ ಅಮಾಂಗ್ ದೀಸ್ ಮೆನ್ ಅಬೌಟ್ ಎನಿ ಕ್ರೈಮ್. It should be curtailed, sir. It has to be curtailed. Otherwise, this will keep on increasing. And law and order, now bari illi kutkondo statistics matartivi, but we have to curtail and we have to bring in the fear in the persons who are doing such heinous crimes, sir. Okay, GT Thank you, sir. Devegowda. Thank you for giving so much time. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.